ಇವತ್ತಿನ ವಿಡಿಯೋಲ್ಲಿ ಉದ್ದಿನ ಗಂಜಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗೆ ಉದ್ದಿನ ಗಂಜಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಎಷ್ಟೆಷ್ಟು ಬೇಕು ಅಂತ ತೋರಿಸ್ತೀನಿ ಈಗ. ಕಪ್ಪು ಉದ್ದಿನ ಕಾಳು ಅರ್ಧ kg, 4 ಏಲಕ್ಕಿ, 10ರಿಂದ 15 ಗೋಡಂಬಿ, 10ರಿಂದ 15 ಬಾದಾಮಿ, 50 ಗ್ರಾಮ್ ಅಕ್ಕಿ. ಮೊದಲಿಗೆ ಒಂದು ಕಡಾಯಿಗೆ ಕಪ್ಪು ಉದ್ದಿನ ಕಾಳು ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ವೈಟ್ ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದು ಉರಿಯೋದು ಕಾದ ನಿಮ್ಗೆ ಗೊತ್ತಾಗಲ್ಲ. ವೈಟ್ ಉದ್ದಿನ ಕಾಳು ಹಾಕಿದಾಗ ಏನಾಗುತ್ತೆ ಅಂದರೆ ಅದು ಕೆಂಪಗಾಗಿದ್ದ ತಕ್ಷಣ ಹುರಿದಿದ್ದೀವಿ ಅಂತ ಅರ್ಥ. ಈ ಕಡಾಯಿಗೆ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಅಕ್ಕಿನ ಹಾಕಿದ ತಕ್ಷಣ ಅದ್ರ ಜೊತೆಗೆ 4 ಏಲಕ್ಕಿನೂ ಹಾಕ್ಕೊಂಡು ಅದು ಕೆಂಪಗಾಗೋವರೆಗೂ ಹುರ್ಕೋತೀನಿ. ಈಗ ನೋಡಿ ಅಕ್ಕಿ ಕೆಂಪು ಹುರಿದಿರೋದಾಗಿದೆ. ಈಗ ಬಾದಾಮಿ ಮತ್ತು ಗೋಡಂಬಿನೂ ಅದೇ ಥರ ಹುರ್ಕೊತೀನಿ. ಈಗ ಹುರಿದಿರೋ ಎಲ್ಲ ಪದಾರ್ಥಗಳನ್ನೂ ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಗಂಜಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ಒಂದು ಪಾತ್ರೆಯಲ್ಲಿ 2 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಒಲೆ ಮೇಲೆ ಕುದಿಯೋಕ್ಕಿಡಿ. ಈಗ 3 ಟೇಬಲ್ ಸ್ಪೂನ್ನಷ್ಟು ಗಂಜಿ ಪೌಡ್ರನ್ನ ಬೌಲಿಗೆ ತೊಗೊಂಡು ನೀರು ಹಾಕಿ ಕಲಿಸ್ಬಿಟ್ಟು ಕುದೀತಾರ ನೀರಿಗೆ ಸೇರಿಸ್ಕೊಳ್ಳಿ. ಗಂಜಿ ಚೆನ್ನಾಗಿ ಕುದಿಯೋವಾಗ ಇದಕ್ಕೆ ನಿಮಗೆ ರುಚಿಗೆ ತಕ್ಕನಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ. ಈ ಗಂಜಿ ಚೆನ್ನಾಗಿ ಕುದಿ ಬರ್ತಾಯಿದೆ ನೋಡಿ. ಈ ಹಂತದಲ್ಲಿ ನೀವು 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ. ಉದ್ದಿನ ಗಂಜಿನ ಬಿಸಿಯಾಗಾದರೂ ತಣ್ಣಗಾದರೂ ಕುಡಿಬೋದು. ಉದ್ದಿನ ಗಂಜಿ ಬಂದ್ಬಿಟ್ಟು ಎಲ್ಲ ವಯಸ್ಸಿನವ್ರಿಗೂ ಮೂಳೆಗಳಿಗೆ ಶಕ್ತಿನ ಕೊಡುತ್ತೆ. ಆರೋಗ್ಯಕರವಾದ ರುಚಿಕರವಾದ ಉದ್ದಿನ ಗಂಜಿ ಸವಿಯಲು ಸಿದ್ಧ. ಇನ್ನೂ ರುಚಿಕರವಾದ ಹಾಗೂ ಸರಳವಾದ ಅಡುಗೆಗಳಿಗಾಗಿ ಕುಕಿಂಗ್ ವಿತ್ ನೇತ್ರ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.